ಅದಕ್ಕೆ ಅಲ್ಲಿಂದ ಇವರಂದೇನೋ ಯಾವುದೋ ಪ್ರಸಾದ ಕಾರ್ಯಕ್ರಮ ನೋಡ್ರಿ. ಕೆಲವೊಂದು ಧಾರ್ಮಿಕವಾಗಿ ನಾವು ಈ ಚುನಾವಣೆ ನೋಡ್ರಿ, ಅಂಬೇಡ್ಕರ್ ಜಯಂತಿ ನಾವು ಬಹಳ ದೊಡ್ಡ ಬಿಜಾಪುರನಾಗ ಆಚರಣೆ ಮಾಡ್ತಾ ಇದ್ವಿ. ಆದ್ರೆ ಏನ್ ಮಾಡೋದು, ಇದು ಚುನಾವಣೆ ನೀತಿ ಸಂಹಿತೆ ಇರೋದ್ರಿಂದ ನಾವೇನೂ ಮಾಡಲಾರ್ದೇ ಪ್ರಸಾದ. ಮೊನ್ನೆನೇ ನಮ್ಮದೇ ಒಂದು 2 ಸ್ಕೂಲ್ ಬಿಲ್ಡಿಂಗ್, ಕಾಲೇಜ್ ಬಿಲ್ಡಿಂಗ್ ಉದ್ಘಾಟನೆ ಮಾಡಿದ್ವಿ. ಅಲ್ಲಿ ನಾನೇ ಅಧ್ಯಕ್ಷ ಇದ್ದೀನಿ. ಈಗ ಇವ್ರ ಅಭಿಮಾನಿಗಳು ಯಾವನೋ ಒಬ್ಬ ಫೋಟೋ ಹಾಕ್ಯಾನಂತೇಳಿ ಇವ್ರ ಮ್ಯಾಗ ಒಂದು FIR ಮಾಡೋದು. ಪ್ರಿಯಾಂಕಾ ಖರ್ಗೆ ಇಟ್ಟಿಗೆ ಮಾತಾಡ್ತೀನಿ, ದೇಶದ ರಾಜಕಾರಣ ಬಿಡ್ರಿ, ಒಳ್ಳೆ ಕೆಲಸ ಮಾಡ್ರಿ, ಯುವಕರದಿರಿ, ನಿಂಬಲ್ಲಿ ಎಲ್ಲ ಐತಿ, ರೊಕ್ಕ ಐತಿ, ಅಧಿಕಾರ ಐತಿ, ಶಕ್ತಿ ಐತಿ, ಅದು ಉಪಯೋಗ ಮಾಡಿ ಜನರಿಗೆ ಏನ್ ಮಾಡ್ರಪ್ಪ. ದಲಿತರ ಬಗ್ಗೆ ಮಾತಾಡ್ತೀರಿ. ಎಷ್ಟು ಮಂದಿ ಕಲಬುರಗಿ ಒಳಗೆ ಎಷ್ಟು ಮಂದಿಗೆ ನೀವು ಮನೆ ಕಟ್ಟಿಕೊಟ್ರಿ ಹೇಳ್ರಿ. ನೀವು 50-55 ವರ್ಷ ಆಯ್ತು ನೀವು ಇಡೀ ಕಲಬುರಗಿಯಲ್ಲಿ ನೀವು ಆಳಿರಿ. ನೀವು ಧರ್ಮಸಿಂಗರು ಹೆಚ್ಚು ಕಡಿಮೆ, ಗುಲ್ಬರ್ಗ ಆಳದವ್ರು ಯಾರ್ರಿ? ಇವ್ರಿಬ್ರೇ ಅಲ್ಲ, ಮಹಾಮಹಿಮ್ರೆ. ನೀವು ಎಲ್ಲ ವರ್ಷ ಒಂದು 500 ಮಂದಿ ದಲಿತರಿಗೆ ಒಂದು 10 ಲಕ್ಷ ರೂಪಾಯಿ ಮನೆ ಕಟ್ಟಿ ಕೊಟ್ಟಿದ್ರ. ಇಡೀ ದಲಿತರೆಲ್ಲ ಒಳ್ಳೆ ಮನೆ ಆಗಿರ್ತೀವಿ. ಅವ್ರ ಹೋಗಿ ನೋಡ್ರಿ, ತಾರ್ಪ ಇಲ್ಲ ಏನೇನೋ ಅದಾವಲ್ರಿ, ನಾವೆಲ್ಲ ಅಡ್ಡಾಡಿದ್ವಿ. ಅವಾಗ ಹಿಂದಕ್ಕೆ ನಮ್ಮ ಇವರು ದತ್ತಾತ್ರೇಯ ಪಾಟೀಲ್ ತಾಯಿಯವ್ರು ನಿಂತಾಗ ಏನೇ ದಲಿತರ ಪರಿಸ್ಥಿತಿ. ನೀವರೇ ನಾವು ಕಾಫಿ ಪ್ಲಾಂಟು, ದುಬೈದಾಗ ಹೋಟೆಲು, ಬೆಂಗಳೂರಿನಾಗ ಅಟ್ಟು ಇಟ್ಟತ್ತು ಆಸ್ತಿ ಹೇಳ್ತೀರಿ. ಒಂದು 4 ನಿಮ್ಮ ಆಸ್ತಿ ಮಾರಿ ಎಲ್ಲ ದಲಿತರಿಗೆ, ಅವ್ರ ಆಟ ದಲಿತರಿಗೆ ಉದ್ಧಾರ ಮಾಡ್ರಿ. ನಮಗಂತ ಬಿಡ್ರಿ, ಉಳ್ಕಿದ ಜನಾಂಗ ದಲಿತರಿಗೆ ಒಂದು ಚಲೋ ಮನೆ ಕಟ್ಟಿ ಕೊಟ್ರೆ ನೀವು ಖರ್ಗೆಯವರು ಅಂಬೇಡ್ಕರ್ ಅವತಾರ ಅಂತ ನಾವು ಹೋಗ್ತೇವೆ. ನೀವು ಯಾವ ಅವತಾರ ರೀ? ನೀವು ಏನು ಮಾಡಿರಿ? ಅಂಬೇಡ್ಕರ್ ಹೆಸರು ತೊಗೊಳಕ್ಕೆ ಏನು ನೈತಿಕತೆ? ಅದಕ್ಕೆ ನಾ ಹೇಳೋದು, ಇದನ್ನು ದ್ವೇಷ ರಾಜಕಾರಣ ಮಾಡಬೇಡ್ರಿ. ಖರ್ಗೆಯವ್ರೆ, ಒಳ್ಳೇದನ್ನ ಮಾಡ್ರಿ. ಜನನು ನಿಮ್ಗೆ ಆರಿಸಿ ತಂದಾರ, ನಿಮ್ಮ ಮಂತ್ರಿ ಮಾಡ್ಯಾರ, ಹಂಗೆ ನಿಮ್ಮ ತಂದೆಯವ್ರನ್ನ ರಾಷ್ಟ್ರೀಯ ಅಧ್ಯಕ್ಷ ಮಾಡ್ಯಾರ. ಪಾಪ ಅವ್ರಿಗೇನೋ ಪ್ರಧಾನಮಂತ್ರಿ ಮಾಡ್ತೇನೆ ಅಂದಿದ್ರಿ, ಅವ್ರಿಗೇನು ನಿಲ್ಲಿಸೋದು 230 ಸೀಟ್ ನಿಲ್ಲಿಸಿರಿ. ಪ್ರಧಾನಮಂತ್ರಿ ಆಗ್ಬೇಕಾದ್ರೆ 270 ಆಗಬೇಕು. ನೀವು ನಿಲ್ಲಿಸಿದ 230, ಆರಿಸಿ ಬರುವ 40. ಖರ್ಗೆಯವರು ಆಗೋದಿಲ್ಲ, ರಾಹುಲ್ ಗಾಂಧಿನೂ ಆಗೋದಿಲ್ಲ. ಇಂಡಿ ಒಕ್ಕೂಟ ಅದೇನು ಅಲ್ಲಿ ಯಾರು ಅದಾರಿ? ಮಮತಾ ಬ್ಯಾನರ್ಜಿ ಅಂತೂ ಹೇಳಿದಳು, ಕಾಂಗ್ರೆಸ್ ಒಂದು ಕೊಡೋದಲ್ಲ ಅಂದ್ರು. ನಿತೀಶ್ ಕುಮಾರ್ ನಡ್ಬೇಕು ರಾತ್ರಿನೇ ಬಿಜೆಪಿ ಸೇರ್ಬಿಟ್ರು. ಅವ್ರು DMK ಅದ್ರ ಹೇಳ್ಯಾರ, ನಾವೇನಾರು ಅದು ಯಾವ್ದು ಮೇಕೆದಾಟು, ಅದು ಯಾವ ಕಾಲಕ್ಕೆ ನಮ್ಮ ಕೇಂದ್ರದಾಗ ನಮ್ಮ ಸರ್ಕಾರ ಬಂದ್ರೆ ಮೇಕೆದಾಟು ಪರ್ಮಿಷನ್ ಕೊಡೋದು ನಮ್ಗೆ ತಾಕತ್ತೈತ್ರಿ. ಸಿದ್ದರಾಮಯ್ಯ ಹೇಳ್ತಾರೆ 24 ಗಂಟೆಯಲ್ಲಿ ನಾನು ಮೇಕೆದಾಟು. ಏನು ಸುಡುಗಾಟ ಮಾಡ್ತಾರೆ 24 ಗಂಟೆ? ತುಂಬ ಹೇಳ್ತಾರೆ ಹಿಂಗೆ. ನಿಮ್ ಅಭ್ಯರ್ಥಿ ಪದೇ ಹೇಳ್ತಾ ಇದ್ದಾರೆ, ಫ್ರೀ ಅಂಡ್ ಫೇರ್ ಎಲೆಕ್ಷನ್ ಆಗಲ್ಲ. ಹೌದ್ರಿ, ಇಲ್ಲಿ ಭಯದ ಒಂದು ವಾತಾವರಣನೇ ಒಂದು ಭಯದ ವಾತಾವರಣ ಐತಿ. ಕಲಬುರಗಿ ಅಂದ್ಕೊಳ್ಳಿ, ಈಗ ನೋಡ್ರಿ, ಅವ್ರ ಬಳಿ 1000 ಕೋಟಿ ರೂಪಾಯಿ ಐತಿ, ರೊಕ್ಕನೂ ಸುರುತ್ತಾರ. ಕೆಲವೊಂದು ಕಡೆ ಅವ್ರದೇ ಆದಂತ ಅದಾರಲ್ರಿ, ಅವರ ಪಾಕಿಸ್ತಾನ ಪ್ರಿಯರು, ಅವ್ರ ಗುಂಡಾಗಿರಿ ಐತಿ ಇಲ್ಲಿ. ಅದಕ್ಕೆ ನಾ ಹೇಳೋದು ನಮ್ಮ ಮತದಾರಿಗೆ, ನಮ್ಮ ಬಿಜಾಪುರನಾಗ ಹಿಂಗೆ ಇತ್ತು. ಅಲ್ಲೇನ್ ಮಾಡ್ತಿದ್ರಿ, ಅವರೆಲ್ಲ ತಮ್ಮ ಏರಿಯಾದಾನ ಓಟ್ ಹಾಕೊಂಡು, ಆ ಯುವಕರೇನದಾರಲ್ಲ ಮುಸ್ಲಿಂ ಯುವಕರು ನಮ್ಮ ಹಿಂದೂ ಏರಿಯಾದಾಗ ಬರೋದು, ಬಂದು ಮೋಟರ್ ಸೈಕಲ್ ತಗೊಂಡು ಅದ್ರ ಸೋತ ಇಸ್ಕೋ ಡಿಕಾಲ್ರೆ ಇಟ್ಕೋ ಮೊಬೈಲ್ ಅದು ಕೂಡ ನಮ್ಮ ಹಿಂದೂ ಹೆಣ್ಮಕ್ಳು ಓಡೋಗ್ಬಿಡ್ಬೇಕು ಓಟ್ ಹಾಕ್ಲಾರ್ದೆ ಅಂತ ವಾತಾವರಣ ಇದೆ. ಅದಕ್ಕೆ ಗುಲ್ಬರ್ಗ ವಿಶೇಷವಾಗಿ ಕಲಬುರಗಿ ಹಳ್ಳ್ಯಾಗ ಮಾಡೋದಿಲ್ಲ ಬಿಡ್ರಿ, ಹಳ್ಳ್ಯಾಗ ನಮ್ಮ ಮಂದಿ ಇಬ್ಬರು ಸೈತಿ ಬೆಳೆದು. ಕಲಬುರಗಿ ಒಳಗೆ ನಮ್ಮ ಹಿಂದೂಗಳಿಗೆ ಹೇಳೋದೇನಂದ್ರೆ, ಮುಂಜಾನೆ 6:30 ಹೋಗಿ ಓಟ್ ಹಾಕಿ, ಅವ್ರು ತಮ್ಮ ಏರಿಯಾದಾನ ಓಟ್ ಹಾಕಿ ಬರೋದ್ರಾಗ ನೀವು ಓಟ್ ಹಾಕಿ ಮನೆಗೆ ಹೋಗಿ ಆರಾಮ್ ಮಕ್ಕೊಂಡ್ಬಿಡ್ರಿ. ಟಿವಿಯರೇ ನೋಡ್ರಿ, ಮತ್ತೇನು ಮಾಡೋದು ಮಾಡ್ರಿ. ದಯವಿಟ್ಟು ಎಲ್ಲರ ಕೈ ಮುಗಿದು ಕೊಡ್ಬೋದು. ಅಂದ್ರೆ 7ನೇ ತಾರೀಕು ನಮ್ಮ ಸೂಟಿ ಐತೆ ಅಂತ ಹೇಳಿ ಪ್ರವಾಸಕ್ಕೆ ಹೋಗೋದು, ಯಾವ ರೆಸಾರ್ಟ್ಗೆ ಹೋಗೋದು ಮಾಡಿದ್ರೆ ನೀವು ಕಾಯಂ ರೆಸಾರ್ಟಿಗೆ ಹೋಗ್ಬೇಕಾಗ್ತದೆ. ಮತ ಹಾಕ್ರಿ ಅದೆಲ್ಲ ಹಿಂದೂಗಳಿಗೆ ಅಂತ ಹೇಳ್ತದೆ. ಏನೇನು ಸಾಕಷ್ಟು ಘಟನೆಗಳು ನೋಡಿದವ್ರು ಯಾರಾದ್ರೂ ಹಿಂದೂಗಳ ರಕ್ಷಣೆ ನಿಂತಿದ್ರ ನೀವು? ಯಾವ ಒಂದು ಪ್ರಕರಣದಲ್ಲಿ ಧ್ವನಿ ಎತ್ತಿಲ್ಲ ಸರ್ ಬಿಜೆಪಿ. ಈಗ ನಿಮ್ದು ಅಲ್ಲಿ ಅಟ್ರಾಸಿಟಿ ಕೇಸ್ ಆಗಿರೋದು ರಟಕಲ್ ನಿಮ್ ಗಮನಕ್ಕೂ ಇದೆ. ಇಲ್ಲೊಬ್ಬರು ಈಗ ರೌಡಿ ಶೀಟರ್ ಓಪನ್ ಮಾಡಿರೋದು, ಇಂಥ ಸಾಕಷ್ಟು ಉದಾಹರಣೆಗಳಿದೆ. ನೀವು ಇವಾಗ ಅವ್ರಿಗೇನು ಮತ ಹಾಕ್ತೀವಿ ನಾವು ನಿಂತೀವಿ ಅಂತ ಸಂದರ್ಭದಲ್ಲಿ ಈಗ ತಯಾರು ಮಾಡಿವಲ್ಲ ಗಟ್ಟಿಯಾಗಿ ನಿಂದ್ರಲ್ಲ, ಈಗ ನಿಂತಾರಿಲ್ರಿ ಅವರೆಲ್ಲ ಹಿಂದ ಅವ್ರಿಗೆ ಜನ ಏನ್ ಶಿಕ್ಷೆ ಕೊಡೋದು ಕೊಟ್ಟಾರ್ರಿ. ಈಗ ನಮ್ಮ ಬಿಜಾಪುರನಾಗ ಹಂಗೆ ಐತ್ರಿ, ಬರೇ ಓಟ್ ತಗೊಂಬಂದ್ ಅಟ್ಟೆ ಹಿಂದೂಗೊಳ್ಬೇಕು. ಓಟ್ ಆದ್ಮ್ಯಾಗ ಹಮ್ ತುಮ್ ಬಾಯಿ ಹಮ್ ತುಮ್ ದೋನೋ ಮಿಲ್ಕೆ ರಿಯಲ್ ಎಸ್ಟೇಟ್ ಕರೆಂಗೆ ಅಂತ ಗುಂಟಾ ಪಂಟ ಮಾಡೋರು ಇದ್ರ. ಬಿಜೆಪಿನೇ MLA ಇದ್ದ, ಅವ್ನ ಮನ್ಯಾಗ ಅವರೇ ಇರ್ತಿದ್ರು, ನಮ್ಮವ್ರ ಹೊರಗೆ ನಿಂದಿರ್ತಾರೆ ಬಿಸಿಲಾಗ. ಹಂಗಿತ್ತು ಪರಿಸ್ಥಿತಿ ನೋಡ್ರಿ. MP ಅವ್ರ ಎಷ್ಟು ಕೆಲಸ ಯಾರು ಮಾಡ್ಯಾರ ಹೇಳ್ರಿ? 1 ಲಕ್ಷ ನೇರವಾಗಿ ಉದ್ಯೋಗ ಸೃಷ್ಟಿ ಮಾಡುವಂತ ಟೆಕ್ಸ್ಟೈಲ್ ಪಾರ್ಕ್ ಮಾಡಿದ್ರು. ಯಾವ್ದ್ರಿ?
MLA ಎಲೆಕ್ಷನ್ ಟೆಕ್ಸ್ಟೈಲ್ ಪಾರ್ಕ್ ಹಂಗೆ ತಗೊಂಡ್ ಹೊಟ್ಟಿದಾರ ಅದೇನಿಲ್ಲ ಅಭಿವೃದ್ಧಿ ಆಗಿಲ್ಲ ಅಂತ ಮಾಡ್ಲಕತ್ತಾರಲ್ರಿ ಈಗ ಇದು ಭೂಮಿ ಪೂಜೆ ಆಗೈತಿಲ್ರಿ ಫಂಡ್ ರಿಲೀಸ್ ಆಗ್ಯದ SPP ಆಗ್ಯದ ನೋಡ್ರಿ ದೊಡ್ಡ ಪ್ರಾಜೆಕ್ಟ್ ಈಗ ರೈಲ್ವೇದ DRM ಆಫೀಸ್ ಮಾಡ್ತೀನಿ ಅಂತ ಖರ್ಗೆ ಸಾಹೇಬ್ರ ರೈಲ್ವೆ ಮಂತ್ರಿ ಇದ್ರೆ ಯಾಕೆ ಮಾಡ್ಲಿಲ್ಲ ನೀವು 1000 ರೂಪಾಯಿ ಸುಮ್ಮ ತಾವು ಇರೋದು ಆಗುದಿಲ್ಲ ಅಂತ ಅದೊಂದು ಇದು ಕೂಡ್ಸಿದ್ರು ಅದೇನು ಎಕ್ಸಲೇಟರ್ ಅದು ಕೂಡ್ಸಿದ್ರು ಅವ್ರಿಗೆ ಇರ್ಲಾಕ್ ಆಗುದಿಲ್ಲ ಅಂತ ನಿಮಗಲ್ಲ. ಕಲಬುರಗಿ ಸರ್ ಚೌಕ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಲವ್ ಜಿಹಾದ್ ಪ್ರಕರಣ ಆಗಿದೆ. ಹುಡುಗಿ ಓಡೋ 3 ದಿನ ಆಯ್ತು, ಇನ್ನೂ ಅದು ಪತ್ತೆ ಆಗಿಲ್ಲ. ಅದೇ ಸರ್ ಇದು ಏನಾಗಿದೆ, ಪೊಲೀಸರ ಮೇಲೆ ಬಹಳ ಪ್ರೆಷರ್ ಇದೆ. ಯಾವುದೇ ಇಂಥ ಪ್ರಕರಣ ಬಂದ್ರೆ ಏನೂ ನೀವು ಅವ್ರ ಮ್ಯಾಗ ಆಕ್ಷನ್ ತಗೋಬೇಡ್ರಿ, ಅವ್ರಿಗೆ ಹೊಡಿಬೇಡ್ರಿ, ಅವ್ರಿಗೆ ಕಣ್ ಕಿಸದ್ ನೋಡ್ಬೇಡ್ರಿ. ಈ ರೀತಿ ಪೊಲೀಸರ ಮೇಲೆ ಇವರು ಒಂದು ತರ್ಪ ನ್ಯಾಯ ಬಾಯಣೆ ಮಾಡ್ಲಕತ್ತಾರ. ಇದನ್ನೇ ನಾವು ಈಗ ಬಂದೈತಿ, ಇದು ಚುನಾವಣೆ ಅನ್ನೋದನ್ನೇ ಇಂಥದಕ್ಕೆ ಜನ ಬಂದು ಹೊರಗೆ ಬಂದು ಓಟ್ ಹಾಕಿದಾಗನೇ ಪರಿವರ್ತನೆ ಆಗ್ತದೆ. ಎಲ್ಲರೇ ನಾವು ಬರೀ ನಮ್ಮ ಮನೆಗೆ ಆಗೈತ್ರಿ, ಇವತ್ತು ನೋಡ್ರಿ ನ್ಯಾಯ ಮಟ್ಟ ಮನೆಗೆ ಆಗೈತಿ, ನಾಳೆ ನಮ್ಮ ಮನೆಗೆ ಆಗ್ತತ್ರಿ. ಇದು ನಡೀದೆ. ಇದಕ್ಕೆ ಪರಿಹಾರ ಅಂದ್ರೆ ಮತದಾನ ಮಾಡೋದು ಒಂದೇ ಪರಿಹಾರ. ನರೇಂದ್ರ ಮೋದಿ ಅವರು ಒಬ್ಬರೇ ಈ ದೇಶಕ್ಕೆ ಆಶಾಕಾರಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.